ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಫ್ರೆಂಡ್ಸ್, ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರುವುದು ಕರ್ನಾಟಕದ 4 ಅದ್ಭುತವಾದ ಫಿಲ್ಮ್ಸ್ ಆದ ಮಾರ್ಟಿನ್, ವಿಕ್ರಾಂತ್ ರೋಣ, ಭೈರತಿ ರಣಗಲ್ ಹಾಗೂ ಡೆವಿಲ್ ಬಗ್ಗೆ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಡಿ ಬಾಸ್ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಡೆವಿಲ್ ಹಾಗೂ ಎಲ್ಲ ಕನ್ನಡ ಫಿಲ್ಮ್ಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಅದೇ ರೀತಿ ಮೊದಲದಾಗಿ ಮಾರ್ಟಿನ್ ಫಿಲ್ಮ್ ಬಿಡುಗಡೆದ 5ನೇ ದಿವಸಕ್ಕೆ ಕರ್ನಾಟಕದಲ್ಲಿ 1,25,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ 13,20,000 ಕಲೆಕ್ಷನ್ ಮಾಡಿದೆ. ಹಾಗೆ ಹಿಂದಿಯಲ್ಲಿ 35,40,000 ಕಲೆಕ್ಷನ್ ಮಾಡಿದೆ. ಹಾಗೆ ಓವರ್ಸೀಸಲ್ಲಿ 95,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಬಿಡುಗಡೆದ 5ನೇ ದಿವಸಕ್ಕೆ 2,85,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಬಿಡುಗಡೆದ 5ನೇ ದಿವಸಕ್ಕೆ 45,30,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಬಿಡುಗಡೆದ 5ನೇ ದಿವಸಕ್ಕೆ 25,20,00,000 ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಹೇಳ್ಬೋದು ಮಾರ್ಟಿನ್ ಫಿಲ್ಮ್. ಹಾಗೆ ಕರ್ನಾಟಕದ ಇನ್ನೊಂದು ಅದ್ಭುತವಾದ ಫಿಲ್ಮ್ ಅದು ವಿಕ್ರಾಂತ್ ರೋಣ ಫಿಲ್ಮ್. ಈ ಫಿಲ್ಮ್ ಲೀಡ್ ರೋಲ್ ಅಲ್ಲಿ ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಇದ್ದಾರೆ. ಹಾಗೆ ಬಿಡುಗಡೆದ 5ನೇ ದಿವಸಕ್ಕೆ ವಿಕ್ರಾಂತ್ ರೋಣ ಫಿಲ್ಮ್ ಕರ್ನಾಟಕದಲ್ಲಿ 9,80,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಹಿಂದಿಯಲ್ಲಿ 1,05,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಓವರ್ಸೀಸ್ ಅಲ್ಲಿ 3,40,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಬಿಡುಗಡೆದ 5ನೇ ದಿವಸಕ್ಕೆ 59,60,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಬಿಡುಗಡೆದ 5ನೇ ದಿವಸಕ್ಕೆ 32,45,00,000 ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಹೇಳ್ಬೋದು ವಿಕ್ರಾಂತ್ ರೋಣ ಫಿಲ್ಮ್. ಹಾಗೆ ಕರ್ನಾಟಕದ ಇನ್ನೊಂದು ಅದ್ಭುತವಾದ ಫಿಲ್ಮ್ ಅದು ಭೈರತಿ ರಣಗಲ್ ಫಿಲ್ಮ್. ಈ ಫಿಲ್ಮ್ ಲೀಡ್ ರೋಲ್ ಅಲ್ಲಿ ಕರ್ನಾಟಕದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿದ್ದಾರೆ. ಹಾಗೆ ಬಿಡುಗಡೆದ 5ನೇ ದಿವಸಕ್ಕೆ ಕರ್ನಾಟಕದಲ್ಲಿ 3,15,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಓವರ್ಸೀಸ್ ಅಲ್ಲಿ 91,30,000 ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಬಿಡುಗಡೆದ 5ನೇ ದಿವಸಕ್ಕೆ 4,10,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಬಿಡುಗಡೆದ 5ನೇ ದಿವಸಕ್ಕೆ 22,40,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಬಿಡುಗಡೆದ 5ನೇ ದಿವಸಕ್ಕೆ 14,50,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಕರ್ನಾಟಕದ ರೀಸೆಂಟ್ ರಿಲೀಸ್ ಆದ ಬ್ಲಾಕ್ ಬಸ್ಟರ್ ಫಿಲ್ಮ್ ಅದು ಡೆವಿಲ್. ಈ ಫಿಲ್ಮ್ ಬಜೆಟ್ ಬಂದು 22 ಕೋಟಿ ಆಗಿದ್ದು ಬಿಡುಗಡೆದ 5ನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ತಿಳಿದುಕೊಳ್ಳೋ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಡೆವಿಲ್ ಹಾಗೂ ಎಲ್ಲ ಕನ್ನಡ ಫಿಲ್ಮ್ಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಹಾಗೆ ಡೆವಿಲ್ ಫಿಲ್ಮ್ ಬಿಡುಗಡೆದ 5ನೇ ದಿವಸದ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಕರ್ನಾಟಕದಲ್ಲಿ ಈ ಫಿಲ್ಮ್ 8,93,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಹಿಂದಿಯಲ್ಲಿ 74,30,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಓವರ್ಸೀಸಲ್ಲಿ 1,15,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಬಿಡುಗಡೆದ 5ನೇ ದಿವಸಕ್ಕೆ 10,35,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಬಿಡುಗಡೆದ 5ನೇ ದಿವಸಕ್ಕೆ 65,80,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಬಿಡುಗಡೆದ 5ನೇ ದಿವಸಕ್ಕೆ 65,80,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಬಿಡುಗಡೆದ 5ನೇ ದಿವಸಕ್ಕೆ 35,30,00,000 ಕಲೆಕ್ಷನ್ ಮಾಡುತ್ತಾ ಬ್ಲಾಕ್ ಬಸ್ಟರ್ ಕಲೆಕ್ಷನ್ ಅನ್ನು ಮಾಡ್ತಿದೆ ಅಂತ ಹೇಳ್ಬೋದು ಡೆವಿಲ್ ಫಿಲ್ಮ್. ಹಾಗೆ ನಿಮ್ಮ ಪ್ರಕಾರ ಡೆವಿಲ್ ಫಿಲ್ಮ್ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಈ 4 ಫಿಲ್ಮಲ್ಲಿ ನಿಮಗೆ ಇಷ್ಟವಾದ ಫಿಲ್ಮನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಡೆವಿಲ್ ಹಾಗೂ ಎಲ್ಲ ಕನ್ನಡ ಫಿಲ್ಮ್ಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.